ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದ ಅಧ್ಯಾಯಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದೆ. ಇಡೀ ರಾಜ್ಯದ ಪ್ರತಿಯೊಂದು ಮನೆಗೂ ಹೋಗಿ ಹಿಂದುಳಿದ ವರ್ಗದ ಆಯೋಗದ ಪ್ರತಿನಿಧಿಯಾಗಿ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದ್ದೇವೆ. ಅದಕ್ಕೋಸ್ಕರ ಪ್ರತಿಯೊಂದು ಮನೆಗೂ ಕೂಡ ಯಾರ ಮನೆಯನ್ನು ಬಿಡಬಾರದು ಅಂತೇಳಿ ವಿದ್ಯುತ್ ಶಕ್ತಿಯ ಮೀಟರ್ ಅನ್ನ ಇರುವಂತ ಮನೆಗಳಿಗೆ, ಅಂದ್ರೆ ಅವರು ವಾಸವಾಗಿದ್ದಾರೆ ಅನ್ನೋದನ್ನ ಗ್ಯಾರಂಟಿ ಮಾಡ್ಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನ ಮೀಟರ್ನೇ ಆಧಾರ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಮೀಟರ್ ರೀಡಿಂಗ್ ಮಾಡುವ ಎಸ್ಕಾಂ ಸಿಬ್ಬಂದಿಗಳು ಬಿಲ್ ನೀಡೋ ಬದಲು ಸ್ಟಿಕ್ಕರ್ ಅಂಟಿಸ್ತಾ ಇರೋದು ನಿಮ್ ಗಮನಕ್ಕೆ ಬಂದಿರಬಹುದು. ನಿಮ್ಮ ಮನೆಗೆ ಬಂದು ಈಗಾಗಲೇ ಸ್ಟಿಕ್ಕರ್ ಅಂಟಿಸಿ ಹೋಗಿರಬಹುದು. ಏನಪ್ಪಾ ಇದು ಅಂತ ಪ್ರಶ್ನೆ ಮಾಡಿದ್ ನಿಮಗೆ ಇದು ಗಣತಿಗೆ ಸಂಬಂಧಿಸಿದ್ದು ಅಂತ ಉತ್ತರಾನು ಹೇಳಿರಬಹುದು. ಆದ್ರೆ ಇದೀಗ ಡಿಸಿಎಂ ರಾಮನಗರದ ಬಂಡೆ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಗಣತಿ ಹೆಸರಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆಯಾ ಅನ್ನೋ ಅನುಮಾನ ಮೂಡಕ್ಕೆ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡ್ತಾ, ನಮ್ಮ ಮನೆಗೂ ಎಸ್ಕಾಂ ಸಿಬ್ಬಂದಿಗಳು ಬಂದಿದ್ದಾರೆ, ಅವರು ಸಮೀಕ್ಷೆ ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ವಾಸವಾಗಿದ್ದೇನೆ, ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಚಂದದ್ದೊಂದು ವಿಡಿಯೋ ಮಾಡಿ ಹೇಳಿಕೆ ನೀಡಿದ್ದಾರೆ. ಅವ್ರ ಮಾತನ್ನೊಮ್ಮೆ ನೀವೇ ಕೇಳಿ. ನನ್ನ ಮನೆಗೂ ಕೂಡ ಇವತ್ತು ನಮ್ಮ ಈ ಒಂದು ವಿದ್ಯುತ್ ಶಕ್ತಿಯ ಇಲಾಖೆ ಬೆಸ್ಕಾಂ ಅವರು ಇವತ್ತು ಬಂದು ನಾನು ಇಲ್ಲಿ ವಾಸವಾಗಿದ್ದೇನೆ, ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ಹೇಳಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಿಂದ ತಾವು ಕೂಡ ತಮ್ಮ ಮನೆಯಲ್ಲಿ ಇದ್ಕೊಂಡು ತಾವು ಸಂಪೂರ್ಣವಾದಂತಹ ಕೇಳಿದಂಥ ಎಲ್ಲ ಮಾಹಿತಿಯನ್ನ ಅವರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಈ ಸಮೀಕ್ಷೆ ನಿಮ್ಮ ಬದುಕಿಗೋಸ್ಕರ, ಈ ಸಮೀಕ್ಷೆ ಎಲ್ಲ ವರ್ಗದ ಜನರಿಗೆ ಸಮಾನತೆಯನ್ನು ಕೊಡ್ಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವೆಲ್ಲ ಸಹಕಾರವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದು ನಿಮ್ಮ ಭವಿಷ್ಯಕ್ಕೋಸ್ಕರ, ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೋಸ್ಕರ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದನ್ನ ನೋಡ್ತಾ ಇದ್ದ ಹಾಗೆ ಅರೆರೆ ಇದೇನಪ್ಪ ಕಥೆ, ನಮ್ಮ ಮನೆಗೆ ಬಂದು ಬರೀ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತ ನೀವು ಅಂದುಕೊಳ್ತಾ ಇರೋ ಹಾಗೆ ನುಡಿಸಿರಿ ನ್ಯೂಸ್ ಸ್ಥಳೀಯ ಹೆಸ್ಕಾಂ ಅಧಿಕಾರಿಗಳನ್ನ ಮಾತನಾಡಿಸಿ ಕೇಳಿದ್ರೆ ನಮಗೆ ಸ್ಟಿಕ್ಕರ್ ಅಂಟಿಸೋದಕ್ಕಷ್ಟೇ ಹೇಳಿದ್ದಾರೆ ಅನ್ನೋ ಉತ್ತರ ದೊರೆತಿದೆ. ಹೌದು, ಇದು ನಿಜ ಕೂಡ. ಮನೆಗೆ ಬರ್ತಾ ಇರೋ ಎಸ್ಕಾಂ ಸಿಬ್ಬಂದಿಗಳು ಬರೀ ಸ್ಟಿಕ್ಕರ್ ಅಂಟಿಸೋ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಮಾಹಿತಿ ಕಲೆ ಹಾಕ್ತಾ ಇಲ್ಲ. ಹಾಗಾದ್ರೆ ಡಿಸಿಎಂ ಸಾಹೇಬ್ರು ಸುಳ್ಳು ಹೇಳ್ತಾ ಇದ್ದಾರಾ, ಅಥವಾ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರಾ, ಅಥವಾ ನಮ್ಮ ಕಿವಿಗೆ ತಪ್ಪಾಗಿ ಕೇಳಿಸ್ತಾ? ಕನ್ಫರ್ಮ್ ಮಾಡ್ಕೊಳ್ಳೋಣ ಬನ್ನಿ. ನನ್ನ ಮನೆಗೂ ಕೂಡ ಇವತ್ತು ನಮ್ಮ ಈ ಒಂದು ವಿದ್ಯುತ್ ಶಕ್ತಿಯ ಇಲಾಖೆ ಬೆಸ್ಕಾಂ ಅವರು ಇವತ್ತು ಬಂದು ನಾನು ಇಲ್ಲಿ ವಾಸವಾಗಿದ್ದೇನೆ, ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ಹೇಳಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಿಂದ ತಾವು ಕೂಡ ತಮ್ಮ ಮನೆಯಲ್ಲಿ ಇದ್ಕೊಂಡು ತಾವು ಸಂಪೂರ್ಣವಾದಂತಹ ಕೇಳಿದಂಥ ಎಲ್ಲ ಮಾಹಿತಿಯನ್ನ ಅವರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಈ ಸಮೀಕ್ಷೆ ನಿಮ್ಮ ಬದುಕಿಗೋಸ್ಕರ, ಈ ಸಮೀಕ್ಷೆ ಎಲ್ಲ ವರ್ಗದ ಜನರಿಗೆ ಸಮಾನತೆಯನ್ನು ಕೊಡ್ಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವೆಲ್ಲ ಸಹಕಾರವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದು ನಿಮ್ಮ ಭವಿಷ್ಯಕ್ಕೋಸ್ಕರ, ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೋಸ್ಕರ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬುರುಡೆ ಎಲ್ಲ ಬರೀ ಬುರುಡೆ. ಡಿಸಿಎಂ ಸಾಹೇಬ್ರ ಮಾತಿನ ಪ್ರಕಾರ ಎಸ್ಕಾಂಗಳು ಯಾವುದೇ ಮಾಹಿತಿ ಪಡೀತಾ ಇಲ್ಲ, ಮಾಡ್ತಿರೋದು ಬರೀ ಸ್ಟಿಕ್ಕರ್ ಅಂಟಿಸೋ ಕೆಲಸ. ಎಸ್ಕಾಂಗಳಿಗೆ ಒಂದು ಆಪ್ ನೀಡಲಾಗಿದೆ. ಮೀಟರ್ ರೀಡರ್ಗಳು ಮನೆಗೆ ತೆರಳಿ GPS ಕ್ಯಾಪ್ಚರ್ ಮಾಡಿ ಒಂದು ID ಜನರೇಟ್ ಮಾಡ್ತಾರೆ. ಅದನ್ನ ಸ್ಟಿಕ್ಕರ್ನಲ್ಲಿ ಬರೆದು ಮನೆಯಲ್ಲಿ ಅಂಟಿಸ್ತಾರೆ. ಇದು ಮುಂದೆ ನಡೆಯಲಿರುವ ಸಮೀಕ್ಷೆಗೆ ಸಹಾಯಕವಾಗಲಿ ಅಂತ ಇರಬಹುದು. ಸರಿಯಾದ ಮಾಹಿತಿ ಇಲ್ಲ. ಇರ್ಲಿ, ಜಾತಿ ಗಣತಿನೋ, ಮನೆ ಗಣತಿನೋ, ಜನಗಣತಿನೋ, ಒಟ್ನಲ್ಲಿ ಒಂದು ಗಣತಿ ಮಾಡೋಕೆ ಅಂತ ಪ್ರಯತ್ನ ನಡೀತಾ ಇರೋದಂತೂ ನಿಜ. ಆದ್ರೆ ಎಲ್ಲವೂ ಗೊಂದಲಮಯ. ಮಾನ್ಯ ಕರ್ನಾಟಕ ಸರ್ಕಾರದ ಡಿಸಿಎಂ ಸಾಹೇಬರು ಒಂದು ಸಂದರ್ಶನದಲ್ಲಿ ಮನೆಗೆ ಸ್ಟಿಕ್ಕರ್ಗಳನ್ನು ಹಚ್ಚಿ ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡುತ್ತಿರುವುದಾಗಿ ಹೇಳಿರುತ್ತಾರೆ. ಆದರೆ ಹೆಸ್ಕಾಂ ಇಲಾಖೆಯ ಮೀಟರ್ ರೀಡರ್ಗಳು
ಮನೆ ಮನೆಗೆ ಪ್ರತಿ ತಿಂಗಳಿದಂತೆ ಈ ತಿಂಗಳು ಮೀಟರ್ ರೀಡಿಂಗ್ಗೆ ಬರುವಾಗ ಮನೆ ಮನೆಗೆ ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದು, ಈ ಸ್ಟಿಕ್ಕರ್ಗಳನ್ನು ಕೀಳಬೇಡಿ ಎಂದು ಹೇಳುತ್ತಿದ್ದಾರೆ ಹೊರತಾಗಿ ಅವರ ಆದಾಯ, ಅವರ ಜಾತಿ ಹಾಗೂ ಅವರ ಇನ್ನಿತರ ಯಾವುದೇ ಮಾಹಿತಿಗಳನ್ನು ಕೇಳಿರುವುದಿಲ್ಲ. DCM ಸಾಹೇಬರಿಗೆ ಯಾರೋ ತಪ್ಪು ಮಾಹಿತಿ ನೀಡುತ್ತಾರೆ ಅನಿಸುತ್ತಿದೆ. ಆದ್ದರಿಂದ ಇದರ ಬಗ್ಗೆ DCM ಸಾಹೇಬರು ಸೂಕ್ತವಾಗಿ ಪರಿಶೀಲಿಸಬೇಕಾಗಿ ವಿನಂತಿ. DCM ಸಾಹೇಬ್ರು ಒಂದ್ ರೀತಿ ಹೇಳ್ತಾರೆ, ಆದ್ರೆ ಫೀಲ್ಡ್ ನಲ್ಲಿ ಆಗ್ತಾ ಇರೋದೇ ಇನ್ನೊಂದು. ಇದೆಲ್ಲ ನೋಡ್ತಾ ಇದ್ರೆ ಈ ಸಮೀಕ್ಷೆ ಅನ್ನೋ ಹೆಸರಿನ ಕಾರ್ಯದ ಮೇಲೆ ಅನುಮಾನ ಮೂಡ್ತಾ ಇದೆ. ಇದು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ ಅಥವಾ ಇದು ಕೂಡ ಕಾಟಾಚಾರಕ್ಕೆ ಮಾಡ್ತಾ ಇರೋ ಕೆಲಸನ ಅನ್ನೋದು DCM DK ಶಿವಕುಮಾರ್ ಅವರ ಮಾತು ಕೇಳಿದ ಗ್ರಾಹಕನ ಪ್ರಶ್ನೆಯಾಗಿದೆ. ಇದಕ್ಕೆ ಸರ್ಕಾರ ಸರಿಯಾದ ಉತ್ತರ ಕೊಡುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಸ್ಟಿಕ್ಕರ್ನಲ್ಲಿ ಬರೆದಿರೋ ನಂಬರ್ ಎಣಿಸ್ತಾ ಕೂರೋ ಕೆಲಸ ಪ್ರತಿಯೊಬ್ಬ ಗ್ರಾಹಕರದ್ದಾಗಿದೆ. ಅಂದಂಗೆ ನಿಮ್ಮ ಮನೆಯಲ್ಲಿ ಸ್ಟಿಕ್ಕರ್ ಅಂಟಿಸಾಯ್ತಾ? ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.